श्रुतिस्मृतिपुराणानाम् आलयं करुणालयं नमामि भगवत्पाद ಶಂಕರಂ ಲೋಕಶಂಕರಂ. ನಮಸ್ಕಾರ ಆಧ್ಯಾತ್ಮಿಕ ಬಂಧುಗಳೇ ಮತ್ತು ಬಾಂಧವರೇ, ನಾನು ಸ್ವಾಮಿನಾಥನ್ ಸುಬ್ರಹ್ಮಣ್ಯನ್. ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯ ರಚಿಸಿದ ಶ್ರೀ ಸುಬ್ರಹ್ಮಣ್ಯ ಭುಜಂಗಂ ಸ್ತೋತ್ರದ 11ನೇ ಶ್ಲೋಕವನ್ನು ನಾವೀಗ ಅನುಭವಿಸಲಿದ್ದೀವಿ. ಶ್ಲೋಕ ಈ ಥರ ಇದೆ: ಪುಲಿಂದೇಶ ಕನ್ಯಾ ಕನಭೋಗತುಂಗ ಸ್ತನಾಲಿಂಗನಾಸಕ್ತ ಕಾಶ್ಮೀರರಾಗಂ ನಮಸ್ಯಾಮ್ಯಹಂ ತಾರಕಾರೇ ತವೋರಃ ಸ್ವಭಕ್ತಾವನಿ ಸರ್ವದಾ ಸಾನುರಾಗಂ. ಪುಲಿಂದ ಈಶ ಕನ್ಯಾ ಘನ ಆಭೋಗ ತುಂಗ ಸ್ತನ ಆಲಿಂಗನ ಆಸಕ್ತಂ ಕಾಶ್ಮೀರ ರಾಗಂ ನಮಸ್ಯಾಮಿ ಅಹಂ ತಾರಕ ಅರೆ ತವ ಊರಃ ಸ್ವಭಕ್ತ ಅವನೇ ಸರ್ವದಾ ಸ ಅನುರಾಗಂ. ಈ ಶ್ಲೋಕದಲ್ಲಿ ಶಂಕರರು ಸುಬ್ರಹ್ಮಣ್ಯನ ವಕ್ಷಸ್ಥಳವನ್ನು, ಎದೆ ಭಾಗವನ್ನು ವರ್ಣನೆ ಮಾಡಿದ್ದಾರೆ. ಅವರು ಎದೆಯನ್ನು ವರ್ಣನೆ ಮಾಡಿದರೂ ಕೂಡ ಪ್ರಾಮಾಣಿಕವಾಗಿ ಅವರು ಹೃದಯವನ್ನು ವರ್ಣಿಸ್ತಾ ಇದ್ದಾರೆ. ಅವನ ವಕ್ಷಸ್ಥಳ ಕಾಶ್ಮೀರ ರಾಗಂ ಅಂದರೆ ಕೆಂಪು ಬಣ್ಣವಾಗಿದೆ. ಇದು ಯಾಕೆ ಕೆಂಪು ಬಣ್ಣವಾಗಿದೆ? ಪುಲಿಂದ ಈಶ ಕನ್ಯಾ. ಪುಲಿಂದ ಅಂದ್ರೆ ಕಾಡಿನ ಜನ, ಬೇಡರು. ಈಶ ಅಂದ್ರೆ ಅವರ ಪ್ರಭು. ನಂಬಿರಾಜ ಅಂತ ಅವನ ಹೆಸರು. ಕನ್ಯಾ ಅಂದ್ರೆ ಅವರ ದತ್ತು ಮಗಳು, ವಳ್ಳಿ ಅಂತ ಹೇಳಿ ಹೆಸರು. ಅವಳು ಸುಬ್ರಹ್ಮಣ್ಯನ ಮೇಲೆ ಬಹಳ ಭಕ್ತಿ ಇರೋವಳು. ಸುಬ್ರಹ್ಮಣ್ಯ ಅವಳ ಭಕ್ತಿಯನ್ನು ಮೆಚ್ಚಿ ಅವಳಿರುವಂಥ ಕಾಡಿಗೆ ಬಂದಾಗ ಇವಳು ಹೋಗಿ ಅವನ್ನು ತಪ್ಪಿಕೊಳ್ತಾಳೆ, ಆಲಿಂಗನ. ಆ ಥರ ತಪ್ಪಿಕೊಂಡಾಗ ಅವಳ ತನ್ನ ಎದೆಯಲ್ಲಿ ಹಚ್ಚಿದ ಕುಂಕುಮ ಸುಬ್ರಹ್ಮಣ್ಯ ಎದೆಯಲ್ಲಿ ಕೂಡ ಹರಡ್ಬಿಡ್ತು. ಅದಕ್ಕೆ ಸುಬ್ರಹ್ಮಣ್ಯನ ಎದೆ ಕೆಂಪಾಯಿತು. ಈ ಬಳ್ಳಿ ಯಾರು? ಮಹಾಲಕ್ಷ್ಮಿ ಮತ್ತು ಮಹಾವಿಷ್ಣುವಿಗೆ ಇಬ್ಬರು ಪುತ್ರಿಯರು. ಒಬ್ಬಳು ಸುಂದರವಲ್ಲಿ, ಇನ್ನೊಬ್ಬಳು ಅಮೃತವಲ್ಲಿ. ಇವರಿಬ್ಬರು ಸುಬ್ರಹ್ಮಣ್ಯನ ಭಕ್ತರು. ಇಬ್ಬರು ಸುಬ್ರಹ್ಮಣ್ಯನ ಮದುವೆ ಮಾಡ್ಕೋಬೇಕು ಅಂತ ಬಹಳ ಆಸೆ ಪಟ್ಟಿದ್ರು. ಅವರಿಗೆ ಸುಬ್ರಹ್ಮಣ್ಯ ಮಾತು ಕೊಟ್ಟಿರ್ತಾನೆ, ನಾನು ಅಸುರಾದಿಗಳನ್ನು ಸಂಹಾರ ಮಾಡಿದ ಮೇಲೆ ನಿಮ್ಮಿಬ್ಬರನ್ನು ಮದುವೆ ಆಗ್ತೀನಿ. ಅದರಲ್ಲಿ ಅಮೃತವಲ್ಲಿ ದೇವಸೇನ ಅಂತ ಹೇಳಿ ಅವಳು ಇಂದ್ರಲೋಕದಲ್ಲಿ ಇಂದ್ರನ ಮಗಳಾಗಿ ಬೆಳೀತಾಳೆ. ಸುಂದರವಲ್ಲಿ ವಳ್ಳಿ ಅಂತ, ತಮಿಳಿನಲ್ಲಿ ವಳ್ಳಿ ಅಂತಾರೆ, ವಲ್ಲಿ. ಈ ಭೂಮಿಯಲ್ಲಿ ಹುಟ್ಟಿ ನಂಬಿರಾಜನ ದತ್ತು ಮಗಳಾಗ್ತಾಳೆ. ಇದರಲ್ಲಿ ವಲ್ಲಿ ಇಚ್ಛಾಶಕ್ತಿ, ದೇವಸೇನ ಕರ್ಮವನ್ನು ಆಚರಿಸುವಂಥ ಶಕ್ತಿ ಅಂದರೆ ಕ್ರಿಯಾಶಕ್ತಿ. ಈ ಶ್ಲೋಕದಲ್ಲಿ ವಳ್ಳಿಯ ಬಗ್ಗೆ ಮಾತ್ರ ಹೇಳ್ತಾರೆ. ಅದ್ಯಾಕಪ್ಪ ಅಂದರೆ ಶಂಕರರು ಈ ಸ್ತೋತ್ರಗಳನ್ನು ರಚಿಸಿದ್ದು ಈ ಭೂಮಿಯಲ್ಲಿ ಇರುವಂಥ ನರರಿಗೆ ಒಳ್ಳೆಯದಾಗಲಿ ಅನ್ನೋಕ್ಕೋಸ್ಕರ. ಅವ್ರಿಗೆ
ಸುರಲೋಕದವ್ರ ಬಗ್ಗೆ ಈಗ ಅವರು ಯೋಚನೆ ಮಾಡ್ತಾ ಇಲ್ಲ. ಅದರಿಂದಾಗಿ ಈ ಭೂಮಿಯಲ್ಲಿ ಹುಟ್ಟಿ ಬೆಳೆದ ಬಳ್ಳಿಯನ್ನು ಮಾತ್ರ ಗುರುತಿಸ್ತಾರೆ. ಈ ಇಚ್ಛಾಶಕ್ತಿ ಏನಪ್ಪ ಅಂದರೆ ಭಗವಂತನನ್ನು ಸೇರಬೇಕೆಂಬ ಆಸೆ ಇರಬೇಕು, ಅವನ ಮೇಲೆ ಇಚ್ಛೆ ಇರಬೇಕು, ಅವನ ಅನುಗ್ರಹಕ್ಕಾಗಿ ಹಂಬಲಿಸಬೇಕು, ಒಂಥರ ತವಕ ಇರಬೇಕು, ಸದಾ ಸ್ಮರಣೆ ಮಾಡ್ತಾ ಇರಬೇಕು. ಅಮೃತವಲ್ಲಿ ದೇವರಾಜನ ಮಗಳಾಗಿದ್ದು ಅವಳು ಕ್ರಿಯಾಶಕ್ತಿ, ಅಂದರೆ ಒಂದು ಆಸೆ ಪಟ್ಟ ಮೇಲೆ ಅದನ್ನು ಪಡೆಯೋದು ಹೇಗೆ, ಯಾವ್ಯಾವ ಕರ್ಮಗಳನ್ನ ಮಾಡಬೇಕು ಅನ್ನುವ ಶಕ್ತಿ. ಇವು ಎರಡಕ್ಕೂ ಅನುಗ್ರಹ ಮಾಡುವಂಥ ಸುಬ್ರಹ್ಮಣ್ಯ ಜ್ಞಾನಶಕ್ತಿ. ಈ ಆಲಿಂಗನ ಮತ್ತು ಕೆಂಪು ಬಣ್ಣ ಇದೆಯಲ್ಲ, ಇದ್ರ ಬಹಳ ಸೂಕ್ಷ್ಮವಾದ ಅರ್ಥ ಇದೆ. ವಲ್ಲಿ ಸುಬ್ರಹ್ಮಣ್ಯನ ಆಲಿಂಗನ ಆತ್ಮ ಪರಮಾತ್ಮನ ಐಕ್ಯತೆಯನ್ನು ಸೂಚಿಸ್ತದೆ, ತೋರಿಸ್ತದೆ. ಕೆಂಪು ಬಣ್ಣ ಪ್ರೀತಿ, ಕರುಣೆ, ಮಮತೆ, ವಾತ್ಸಲ್ಯ ಇಂಥವುದನ್ನು ಸೂಚಿಸುವಂಥದ್ದು. ಅದಕ್ಕೋಸ್ಕರ ಇದು ಎದೆಯ ಬಗ್ಗೆ ಮಾತಾಡೋದು ಕೂಡ ಹೃದಯದ ಬಗ್ಗೆ ಮಾತಾಡುವಂಥದ್ದು. ಈ ಕೆಂಪು ಬಣ್ಣ ಒಬ್ಬರಿಂದ ಇನ್ನೊಬ್ಬರಿಗೆ ಹೋಗಿದ್ದು ಅದು ಏನು ಸೂಚಿಸ್ತದೆ ಅಂದರೆ, ನಾವು ಭಗವಂತನ ಮೇಲೆ ಪ್ರೀತಿ ಇಟ್ಟು ಕರುಣೆ ಭಾವದಿಂದ ಪ್ರಾರ್ಥನೆ ಮಾಡಿದ್ರೆ ಅವನು ನಮಗೆ ಕರುಣೆ ಮತ್ತು ಪ್ರೀತಿ ತೋರಿಸ್ತಾನೆ. ಅದನ್ನು ಸೂಚಿಸುವಂಥದ್ದು ಈ ಕುಂಕುಮ ಸುಬ್ರಹ್ಮಣ್ಯನ ಎದೆಯಲ್ಲೇ ಹರಡಿಕೊಂಡಿರೋದು. ಆಸಕ್ತಂ ಅನ್ನೋ ಒಂದು ಪದ ತೋರಿಸ್ತಾರೆ, ಆಲಿಂಗ ಆಸಕ್ತಂ. ಆಸಕ್ತಂ ಅಂದರೆ ತನ್ನ ಭಕ್ತರಿಗೋಸ್ಕರ ಅವನೇ ಓಡಿ ಬರ್ತಾನೆ, ಅವನ ಹತ್ರ ನಾವು ಹೋಗ್ಬೇಕಾಗಿಲ್ಲ, ಅಂತ ಕಂಡ್ರೆ ಬಹಳ ಇಷ್ಟ, ಅದಕ್ಕೋಸ್ಕರ ಓಡಿ ಬರ್ತಾನೆ ಅಂತ ಹೇಳಿ ಅದಕ್ಕೆ ಅರ್ಥ. ಅಂದರೆ ನಾವು ಪ್ರೀತಿಯಿಂದ ಪರಮನ ಕಡೆ ಒಂದು ಹೆಜ್ಜೆ ಇಟ್ಟರೆ ಅವನು ಹೆಜ್ಜೆ ಇಟ್ಕೊಂಡು ಬರೋಣಂತೆ, ಓಡಿ ಬರ್ತಾನಂತೆ, ನಮ್ಮ ಸಮೀಪ ಬರ್ತಾನೆ. ಇಲ್ಲಿ ತಾರಕಾರೆ ಅಂತ ಒಂದು ಪದ ಇದೆ. ಒಂದು ಅರ್ಥ ತಾರಕ ಮಂತ್ರ ಅಂತೆಲ್ಲ ಹೇಳ್ತೀವಿ, ಅಂದರೆ ಭವಸಾಗರವನ್ನು ದಾಟಿಸುವಂಥ ನಾವಿಕ ಅಂತ ಹೇಳಿ ಒಂದು ಅರ್ಥ. ಅದಕ್ಕೆ ತಾರಕಾರೆ ಅಂತ ಪೂರ್ಣವಾಗಿ ಓದ್ಕೋಬೇಕು. ಅಥವಾ ತಾರಕ ಅರೆ ಅಂತ ಹೇಳಿ ಓದಿದ್ರೆ, ತಾರಕ ಅನ್ನೋದು ಅಸುರ, ಅರೆ ಅಂದರೆ ಶತ್ರು, ತಾರಕನ ಶತ್ರು ಅಂದರೆ ಅಸುರಗಳ ಶತ್ರು ಯಾರಪ್ಪ ಅಂದರೆ ಸುಬ್ರಹ್ಮಣ್ಯ. ಇಲ್ಲಿ ಯಾಕಪ್ಪ ಇದ್ದಕ್ಕಿದ್ದಂಗೆ ತಾರಕನ್ನ ಉಲ್ಲೇಖಿಸ್ತಾರೆ ಅಂದರೆ, ಅದು ಸುಬ್ರಹ್ಮಣ್ಯನ ಕರುಣಾ ಸ್ವಭಾವನ ನಮಗೆ ಇನ್ನು ಒತ್ತಿ ಹೇಳ್ತಾ ಇದ್ದಾರೆ. ಈ ಸೂರಪದ್ಮ ನಾವು ಹಿಂದೆನೇ ನೋಡಿದ್ವಿ, ಸಿಂಹಮುಖ, ತಾರಕ ಇತ್ಯಾದಿ ಅಸುರಗಳು ನರರನ್ನು ಮತ್ತು ಸುರರನ್ನು ಇಬ್ಬರನ್ನು ಬಹಳ ಹಿಂಸೆ ಮಾಡ್ತಾ ಇದ್ರು. ಅವರೆಲ್ಲ ಏನು ಮಾಡಿದ್ರು, ಸುಬ್ರಹ್ಮಣ್ಯನ ಹತ್ರ ಬಂದು ವಿನಂತಿ ಮಾಡಿಕೊಂಡ್ರು. ಅವರ ಒಂದು ಬೇಡಿಕೆಗೆ ಮನ್ನಣೆ ಕೊಟ್ಟು ಅವ್ರ ಮೇಲಿರುವಂಥ ಕರುಣೆಯಿಂದ ಅವ್ರು ಏನು ಮಾಡಿದ್ರು, ನೀವು ಯಾರು ಹೆದರಬೇಡಿ, ನಾನು ಈ ಅಸುರಗಳನ್ನ ಸಂಹಾರ ಮಾಡ್ತೀನಿ. ಇದು ನಡೆದಿದ್ದು ತಿರುಚೆಂದೂರಿನಲ್ಲಿ. ಅವ್ರಿಗೆ ಜೀವನದಲ್ಲಿ ನೆಮ್ಮದಿಯನ್ನು ಮತ್ತು ಶಾಂತಿಯನ್ನು ತಂದುಕೊಟ್ಟ, ಅವ್ರನ್ನೆಲ್ಲ ಸಂಹಾರ ಮಾಡಿ. ಆದರೆ ಕರುಣಾಮೂರ್ತಿ ಅಂತ ಅನ್ನಿಸ್ಕೊಂಡ್ಮೇಲೆ ಬರೀ ಒಂದು ತಂಡದವ್ರಿಗೆ ಮಾತ್ರ ಕರುಣೆ ತೋರಿಸಿದ್ರೆ ಕರುಣಾಮೂರ್ತಿ ಆಗಲ್ಲ. ಅದಕ್ಕೋಸ್ಕರ ಅವ್ರು ಏನು ಮಾಡಿದ್ರು, ಆ ಅಸುರರುಗಳನ್ನು ಕೂಡ ಅವರ ಅಹಂಕಾರವನ್ನು, ಮಹಾನ್ ಅಹಂಕಾರಿಗಳವರು, ಅದನ್ನು ಅಡಗಿಸಿ ಅವ್ರನ್ನ
ಸದಾ ತನ್ನ ಸೇವೆ ಮಾಡುವ ಥರ ಮಾಡು. ಅಂದರೆ ಇಬ್ಬರಿಗೂ ಒಳ್ಳೇದು ಮಾಡು. ಅದೇ ನಿಜವಾದ ಕರುಣಾಮೂರ್ತಿ ಅಂದರೆ. ಈ ಕುಟುಂಬದವ್ರಿಗೆ ಅದು ಒಂದು ಮುಖ್ಯವಾದ ಗುಣ. ಅವರು ವಧೆ ಮಾಡಲ್ಲ, ಸಂಹಾರ ಮಾಡ್ತಾರೆ. ಮುಂದೆ ತವೋರಹ, ತವ ಉರಹ. ತವ ಅಂದರೆ ನಿನ್ನ, ಉರಹ ಅಂದರೆ ಹೃದಯ. ಶಂಕರ ಏನು ಹೇಳ್ತಾ ಇದ್ದಾರೆ, ಇವನ ಹೃದಯದಲ್ಲಿ, ಸುಬ್ರಹ್ಮಣ್ಯನ ಹೃದಯದಲ್ಲಿ ಸ್ವಭಕ್ತ ಅವನೇ ಅಂದರೆ ತನ್ನ ಭಕ್ತರಿಗಾಗಿ ಸರ್ವದ ಅಂದರೆ ಎಂದಿಗೂ ಯಾವಾಗಲೂ ಅನುರಾಗಂ ಅಂದರೆ ಪ್ರೀತಿ ತುಂಬಿರುವ ಮನಸ್ಸು. ತನ್ನ ಭಕ್ತರಿಗೋಸ್ಕರ ಯಾವಾಗಲೂ ತನ್ನ ಮನಸ್ಸಲ್ಲಿ ಕರುಣೆ ಮತ್ತು ವಾತ್ಸಲ್ಯ ಇರುವಂಥ ದೇವರು ಸುಬ್ರಹ್ಮಣ್ಯ ದೇವರು. ಅಂಥ ಸುಬ್ರಹ್ಮಣ್ಯ ದೇವರನ್ನ ನಮಸ್ಯಾಮ್ಯಹಂ, ನಾನೇನು ಮಾಡ್ತೀನಿ, ನಮಸ್ಕಾರ ಮಾಡ್ತೀನಿ. ಈ ಶ್ಲೋಕ ಏನು ಸಂದೇಶ ಕೊಡ್ತದೆ ಅಂದರೆ, ದೇವಸೇನ ಇಂದ್ರಲೋಕದವರು, ವಲ್ಲಿ ಭೂಲೋಕದವರು, ಇವರಿಬ್ಬರಿಗೂ ಸುಬ್ರಹ್ಮಣ್ಯ ಅನುಗ್ರಹ ಮಾಡ್ತಾನೆ. ಅಂದರೆ ಅವನಿಗೆ ಶ್ರೀಮಂತ ಬಡವರು ಭೇದವಿಲ್ಲ, ಸುರರು ನರರು ಅನ್ನೋ ಭೇದವಿಲ್ಲ ಅವನ ಮೇಲೆ. ಅದಕ್ಕೆ ಈ ಸರಿ ಈ ಶ್ಲೋಕದಲ್ಲಿ ಮಾನವ ಅಂತ ಹೇಳಿಲ್ಲ, ನರ ಅಂತ ಹೇಳಿಲ್ಲ, ಜನ ಅಂತ ಹೇಳಿಲ್ಲ, ಭಕ್ತರು ಅಂದ್ಬಿಟ್ರು. ಅಂದರೆ ಎಲ್ಲರಿಗೂ ಸಿಗುವಂಥ ಒಂದು ಅನುಗ್ರಹ ಅಲ್ಲ ಇದು, ಭಕ್ತರಿಗೆ ಮಾತ್ರ ಸಿಗುವಂಥದ್ದು. ಅದಕ್ಕೋಸ್ಕರ ಸ್ವಭಕ್ತಾವನೆ, ತನ್ನ ಭಕ್ತರಿಗೆ ಯಾವಾಗಲೂ ಮನಸ್ಸಲ್ಲಿ ಕರುಣೆ ಇಟ್ಟಿರುವಂಥ ಸುಬ್ರಹ್ಮಣ್ಯ ದೇವರು. ಇನ್ನೊಂದು ಏನಪ್ಪ ಅಂದರೆ, ಸುಬ್ರಹ್ಮಣ್ಯನ ಮೇಲೆ ಸದಾ ಪ್ರೀತಿ ಮತ್ತು ಶುದ್ಧವಾದ ಭಕ್ತಿ ಇದ್ದರೆ ಅವನು ಓಡಿ ಬರ್ತಾನೆ. ನಾವು ಅವನು ಹುಡ್ಕೊಂಡು ಹೋಗ್ಬೇಕಾಗಿಲ್ಲ. ವಳ್ಳಿಯನ್ನು ಹುಡ್ಕೊಂಡು ಬಂದ ಅವನು. ಅದು ಒಂದು ದೊಡ್ಡ ಬಹಳ ರುಚಿಯಾದ ಒಂದು ಕಥೆ ಇದೆ, ಮುಂದೆ ನೋಡೋಣ. ಹುಡ್ಕೊಂಡು ಬರ್ತಾನೆ, ತನ್ನ ಭಕ್ತರು ಇರುವ ಕಡೆ ಬರ್ತಾನೆ. ಅದೇ ಈ ಶ್ಲೋಕ ಹೇಳುವಂಥ ಸಂದೇಶ. ಅದರಿಂದ ನಾವು ಕೂಡ ಏನು ಮಾಡಬೇಕು, ನಮ್ಮ ಮನಸ್ಸಿನಲ್ಲಿ ನಮ್ಮ ಮನಸ್ಸನ್ನು ಸದಾ ಅವನ ಚರಣದಲ್ಲಿ ನೆಲೆಸಿ ಪ್ರೀತಿ ತುಂಬಿದ ಹೃದಯದಿಂದ ಪೂಜೆ ಮಾಡಿದ್ರೆ ಸುಬ್ರಹ್ಮಣ್ಯ ನಮ್ಮ ಹತ್ರನೇ ಬರ್ತಾನೆ, ನಮಗೆ ಅನುಗ್ರಹ ಮಾಡ್ತಾನೆ ಅನ್ನೋದನ್ನು ನಾವು ಮರೆಯಬಾರ್ದು. ನಮಸ್ಕಾರ.